ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ರಾಂಗ್ ಗುರು, ರಾಂಗ್ ಗುರು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೊರಟಿದ್ದು ಮತ್ತೊಂದು ಪ್ಲೇಸ್ಗೆ, ನಮ್ಮ ಫ್ರೆಂಡ್ ಮನೆಗೆ. ನಮ್ಮ ಫ್ರೆಂಡ್ ಅನ್ನೋಕ್ಕಿಂತನೂ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಯಾಕೆ ಅಂತ ಮುಂದೆ ಹೇಳ್ತೀನಿ. ನಮಗೆಲ್ಲ ಗೊತ್ತಾಗೋಯ್ತು. ಹೊರಟಿದ್ದು ಸಂಜೆ ಆಗಿರೋದ್ರಿಂದ ಕಾಫಿ ಕುಡ್ಕೊಂಡು ಹಾಗೆ ಲೈಟಾಗಿ ಸ್ನ್ಯಾಕ್ಸ್ ಕೂಡ ತಿನ್ಕೊಂಡು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಆಲ್ಮೋಸ್ಟ್ ನಮ್ಮ ಡೆಸ್ಟಿನೇಷನ್ ನಿಯರ್ ರೀಚ್ ಆಗಿದ್ವಿ. ಪೇಟೆಯಲ್ಲಿ ಸ್ವಲ್ಪ ಐಟಮ್ಸ್ ತಗೋಬೇಕಂತ ಕಾರ್ ನಿಲ್ಸಿದ್ವಿ. ಹಾಗೆ ಬೆಂಗಳೂರಿಂದ ನಮ್ಮ ಜೊತೆಗೆ ಊರಿಗೆ ಒಂದು ಕ್ಯೂಟ್ ಗೆಸ್ಟ್ ಕೂಡ ಬಂದಿದ್ರು. ಅವರು ಸೇಫ್ ಆಗಿದ್ದಾರೆ ಅಂತ ಚೆಕ್ ಮಾಡಿದ್ವಿ. ಅವರು ಫುಲ್ ಶಾಕಲ್ಲೇ ರಿಯಾಕ್ಷನ್ ಕೊಡ್ತಾ ಇದ್ರು. ಇಲ್ಲಿ ಎಲ್ಲ ತಗೊಂಡಿದ್ದು ಆಗಿತ್ತು. ಸೊ ಇಲ್ಲಿ ನಾನು ಹೊರಟ್ವಿ. ಇವತ್ತು ನೈಟ್ 10:30ವರೆಗೆ ನಮ್ಮ ಫ್ರೆಂಡ್ ಮನೆಗೆ ಹೋಗೋ ಹಾಗೆ ಇರಲಿಲ್ಲ. ಯಾಕೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನಮ್ಮ ಫ್ರೆಂಡ್ ಅವರು ತಮ್ಮನ ವೈಫ್ ಮನೆಯಲ್ಲಿ ಊಟಕ್ಕೆ ರೆಡಿ ಮಾಡಿಸಿದ್ರು. ಅಲ್ಲೇ ಊಟ ಮುಗಿಸ್ಕೊಂಡು ಸ್ವಲ್ಪ ಟೈಮ್ ಅಲ್ಲೇ ಸ್ಪೆಂಡ್ ಮಾಡಿದ್ವಿ. ಅಷ್ಟೊತ್ತಿಗೆ 10:30 ಕೂಡ ಆಗಿತ್ತು. ಅವ್ರಿಗೆಲ್ಲರಿಗೂ ಬಾಯ್ ಹೇಳಿ ಅಲ್ಲಿಂದ ನಮ್ಮ ಫ್ರೆಂಡ್ ಮನೆ ಕಡೆ ಹೊರಟ್ವಿ. ಹೋಗ್ಬೇಕಾದ್ರೆ ಹಾಗೆ ನಮ್ಮ ಫ್ರೆಂಡ್ ಒಂದು ಲೀಸ್ಟ್ ಕೂಡ ಕೊಟ್ಟಿದ್ರು, ಅದನ್ನ ತಗೊಂಡು ಹೊರಟ್ವಿ. ಇಲ್ಲಿಯ ವ್ಯೂಸ್ ನೋಡಿದ್ರೇನೆ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ ನಾವೆಲ್ಲಿದ್ದೀವಿ ಅಂತ. ಹೌದು, ಇದು ಮಡಿಕೇರಿಯ ಸೋಮವಾರಪೇಟೆ ತಾಲೂಕಿನ ಕುಮಾರಳ್ಳಿ ಗ್ರಾಮಕ್ಕೆ. ಯಾಕೆ ಅಂದರೆ ಇಲ್ಲಿ ನಮ್ಮ ಫ್ರೆಂಡ್ ಊರನ್ನ ಸುಗ್ಗಿ ಹಬ್ಬಕ್ಕೆ ಅಂತ ಬಂದಿದ್ದೀವಿ. ಫೈನಲಿ ನಮ್ಮ ಫ್ರೆಂಡ್ ಮನೆ 11 ಗಂಟೆಗೆ ರೀಚ್ ಆದ್ವಿ. ಲಗೇಜ್ ಎಲ್ಲ ತೆಗಿತಾ ಇರುವಾಗ ನಮ್ಮ ಫ್ರೆಂಡ್ ಕೂಡ ಹೊರಗಡೆ ಹೋಗಿದ್ದವರು ಬಂದರು. ಇವರೇ ನೋಡಿ ನಮ್ಮ ಫ್ರೆಂಡ್ ಮಿಸ್ಟರ್ ಚಿನ್ನಪ್ಪ ಅಲಿಯಾಸ್ ದಣಿಗಳು. ಲಗೇಜ್ ಎಲ್ಲ ಒಳಗಡೆ ಇಟ್ಟು ನೈಟ್ ಡಿನ್ನರ್ಗೆ ಏನೇನು ಸ್ಪೆಷಲ್ ಅಡುಗೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಒಂದ್ಸಲ ಹಾಗೆ ಚೆಕ್ ಮಾಡಿಕೊಂಡು ನಾವು ಸುಗ್ಗಿಕಟ್ಟೆ ಕಡೆಗೆ ಹೊರಟ್ವಿ. ಇವಳು ನಮ್ಮ ಫ್ರೆಂಡ್ ಮಗಳು ಜಾನ್ವಿ ಅಲಿಯಾಸ್ ಗುಬ್ಬಿ. ಬಂದಿದ್ದೆ ಇವರಿಬ್ಬರು ಜಗಳ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ರಾಂಗ್ ಗುರು, ರಾಂಗ್ ಗುರು. ಅವರನ್ನ ಸುಧಾರಿಸ್ಕೊತಾ ಕೊಡಗಿನ ಕಲ್ಚರ್ ಡಾನ್ಸ್ ಮಾಡ್ತಿದ್ರು. ಅದನ್ನ ನೋಡ್ತಾ ಕೂತಿದ್ವಿ. ಹಾಗೆ ನಮ್ಮ ಫ್ರೆಂಡ್ ಮತ್ತೆ ಅವರ ಮಗಳು ಕೂಡ ಡಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದನ್ನ ನೋಡ್ತಾ ನೋಡ್ತಾ ಟೈಮ್ ಹೋಗಿದೆ ಗೊತ್ತಾಗಿರ್ಲಿಲ್ಲ. ಎಲ್ಲ ಡ್ಯಾನ್ಸ್ ಮಾಡಿ ಸುಸ್ತಾಗಿ ರೆಸ್ಟ್ ತಗೋತಾ ಇದ್ರು. ಅಲ್ಲಿ ಸುಗ್ಗಿ ನಡೆಸೋರು ಅಲ್ಲಿಯೇ ರಿಚುವಲ್ಸ್ ಪ್ರಕಾರ ಇದಕ್ಕೆ ಮಲ್ ಬೀಸೋದು ಅಂತ ಕರೀತಾರೆ. ಈ ತರ ಬೆಂಕಿ ಸುತ್ತ ಪ್ರದಕ್ಷಿಣೆ ಹಾಕ್ತಾ ಇದನ್ನ ಸುಟ್ಟು ಕೋಲನ್ನ ಮೇಲಕ್ಕೆ ಎಸೆದು ಇವತ್ತಿನ ಮೊದಲನೇ ದಿನದ ಸುಗ್ಗಿಯನ್ನ ಮುಗಿಸಿದ್ರು. ಸೊ ಮಧ್ಯರಾತ್ರಿ 2 ಗಂಟೆ ಆಗಿತ್ತು. ಇದನ್ನ ನೋಡ್ಕೊಂಡು ನಾವು ಕೂಡ ಮನೆಗೆ ಹೋಗಿ ಮಲ್ಕೊಂಡ್ವಿ. ಇದಾಗಿತ್ತು ನನ್ನ ಮಡಿಕೇರಿಯಲ್ಲಿ ಸುಗ್ಗಿ ಹಬ್ಬದ ಮೊದಲನೇ ದಿನ. ನಾಳೆ ಏನೇನಿದೆ, ಏನೇನ್ ಮಾಡಿದ್ವಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್. ಅಷ್ಟೇ.